Okay, so preprocessor directive. So what do you mean by preprocessor directive? Preprocessor is a program that process the source code. That process the source code before it passes through the compiler. Before it passing through the compiler, it will pre-process what? It will pre-process the directive. So example hash include stdio.h. Let us take one example. Hash include stdio.h. So preprocessor directive begin with the which symbol? So preprocessor directive begin with the hash symbol. So means we are including the header files. Which header file we are included? Standard input output dot h. H indicate what? H indicate the header file. So means, so it will pre-process the header files. So once it will pre-process the header files, then in the program you can use lot of predefined functions. What are the predefined functions of header file standard input output dot h? The best examples and well-known examples are printf statement and scanf statement. So printf statement is a output header file and scanf statement is the input header file. Input predefined function and printf is the output predefined functions. So it is not required to compile again in the main program because already we processed uh, that programs in the before the compilation. Okay, before the compilation only we already pre-processed that commands, that header files. Andre hash include stdio.h ಅಂತ ಒಂದು ಹೆಡರ್ ಫೈಲ್ ನ ಯೂಸ್ ಮಾಡ್ಕೊಂಡು ನಾವು. ಸೊ stdio.h ಅಂದ್ರೆ ಏನ್ರಿ? ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್. ಇನ್ಪುಟ್ ಅಂದ್ರೆ ಇನ್ಪುಟ್ ಔಟ್ಪುಟ್. ಎಚ್ ಇಂಡಿಕೇಟ್ ಏನ್ ಮಾಡುತ್ತೆ? ಹೆಡರ್ ಫೈಲ್ ಇಂಡಿಕೇಟ್ ಮಾಡ್ತೈತಿ. ಸೊ ಹ್ಯಾಶ್ ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತೈತ್ರಿ? ಹ್ಯಾಶ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಇಂಡಿಕೇಟ್ ಮಾಡ್ತೈತಿ. ಅಂದ್ರೆ ಸೊ ಪ್ರೋಗ್ರಾಮ್ ಒಳಗಡೆ ನಾವು ಲಿಂಕ್ ಮಾಡ್ತಾ ಇದಾವೆ. ವಿ ಆರ್ ಲಿಂಕಿಂಗ್ ದ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಇನ್ ದ ಪ್ರೋಗ್ರಾಮ್. We are linking the preprocessor directive in the main program. So example ಇಲ್ಲಿ ಸ್ಟ್ಯಾಂಡರ್ಡ್ ಇನ್ಪುಟ್ io.h ಅಂತ ಹೇಳ್ತಾರ. ಇನ್ಪುಟ್ ಟು ಔಟ್ಪುಟ್. ಇನ್ಪುಟ್ ಅಂದ್ರೆ ಯಾವ್ದ್ರಿ? ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್. ಔಟ್ಪುಟ್ ಅಂದ್ರೆ ಯಾವ್ದು? ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಬಟ್ ಇಲ್ಲಿ stdio.h ಏನಿದೇನ್ರಿ? ಲೈಬ್ರರಿ ಫಂಕ್ಷನ್, ಹೆಡರ್ ಫೈಲ್, ಲೈಬ್ರರಿ ಫಂಕ್ಷನ್. ಸೊ ಲೈಬ್ರರಿ ಆ ರೀತಿ ಸಿಕ್ಕಾಪಟ್ಟೆ ಇನ್ಬಿಲ್ಟ್ ಲೈಬ್ರರಿ ಫಂಕ್ಷನ್ ಬರುತ್ತೆ ನಮ್ಮ ಯಾವ್ದ್ರಲ್ಲಿ? ಸಿ ಪ್ರೋಗ್ರಾಮ್ ಅಲ್ಲಿ. ಸೊ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್ ಇರ್ಬೋದು ಅಥವಾ ಕೋನಿಯೋ ಡಾಟ್ ಎಚ್ ಇರ್ಬೋದು. ಇದು ಅನದರ್ ಟೈಪ್ ಆಫ್ ಲೈಬ್ರರಿ ಫೈಲ್. ಅದೇ ರೀತಿ ಸ್ಟ್ರಿಂಗ್ ಡಾಟ್ ಎಚ್ ಇರ್ಬೋದು, ಅದು ಅನದರ್ ಟೈಪ್ ಆಫ್ ಲೈಬ್ರರಿ ಫೈಲ್. ಅದೇ ರೀತಿ ಮ್ಯಾಥ್ ಡಾಟ್ ಎಚ್ ಇರ್ಬೋದು, ಅದು ಅನದರ್ ಟೈಪ್ ಆಫ್ ಹೆಡರ್ ಫೈಲ್ಸ್. ಸೊ ಇಲ್ಲಿ ಏನದವ್ರಿ? ಪ್ರತಿಯೊಂದು ಲೈಬ್ರರಿ ಫೈಲಿಗೂ ಸಮ್ ಪರ್ಟಿಕ್ಯುಲರ್ ಇನ್ಬಿಲ್ಟ್ ಪ್ರೀಡಿಫೈನ್ಡ್ ಫಂಕ್ಷನ್ ಇರ್ತಾವ. ಇನ್ಬಿಲ್ಟ್ ಪ್ರೀಡಿಫೈನ್ಡ್ ಫಂಕ್ಷನ್ ಇರ್ತಾವ. ಎಕ್ಸಾಂಪಲ್ ಇಲ್ಲಿ ಸ್ಟ್ಯಾಂಡರ್ಡ್ stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್ ಹೆಡರ್ ಫೈಲು ಅಥವಾ ಲೈಬ್ರರಿ ಫೈಲು. ಸೊ ಆ ಲೈಬ್ರರಿ ಫೈಲ್ ಒಳಗಡೆ ಸೊ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಬರುತ್ತೆ. ಯಾವ್ಯಾವ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಬರುತ್ತೆ? ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಟು ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅಂದ್ರೆ ಏನ್ರಿ? ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಟು ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ಸ್ ಆರ್ ದ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್. ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಕಮ್ಸ್ ಅಂಡರ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್. ಓಕೆ, ಅದೇ ರೀತಿ ನಾವು ಸ್ಟ್ರಿಂಗ್ ಕನ್ಸೆಪ್ಟ್ ಕಲಿತ್ವಿ. ಸೊ ಸ್ಟ್ರಿಂಗ್ ಕನ್ಸೆಪ್ಟ್ ಅಲ್ಲಿ ಸೊ ಸ್ಟ್ರಿಂಗ್ ಡಾಟ್ ಎಚ್ ಅನ್ನೋದೇನ್ರಿ? ಸ್ಟ್ರಿಂಗ್ ಡಾಟ್ ಎಚ್ ಅನ್ನೋದು ಹೆಡರ್ ಫೈಲು ಅಥವಾ ಸ್ಟ್ರಿಂಗ್ ಡಾಟ್ ಎಚ್ ಅನ್ನೋದು ಲೈಬ್ರರಿ ಫೈಲು. ಆ ಸ್ಟ್ರಿಂಗ್ ಡಾಟ್ ಎಚ್ ಅನ್ನೋ ಹೆಡರ್ ಫೈಲು ಅಥವಾ ಲೈಬ್ರರಿ ಫೈಲ್ ಒಳಗಡೆ ಸೊ ಪ್ರೀ ಡಿಫೈನ್ಡ್ ಫಂಕ್ಷನ್ ಸಿಕ್ಕಾಪಟ್ಟೆ ಬರುತ್ತೆ. ಯಾವ್ಯಾವ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಬರ್ತಾವ್ರಿ ಅಲ್ಲಿ? ಸೊ strcmp ಅಂತ ಬರುತ್ತೆ. ಸೊ ದೆನ್ strlen ಅಂತ ಬರುತ್ತೆ, strcan ಅಂತ ಕಾನ್ಕಟಿನೇಷನ್ ಅಂತ ಬರುತ್ತೆ. ಓಕೆ, str ರಿವರ್ಸ್ ಅಂತ ಬರುತ್ತೆ. ಸೊ ಇವೆಲ್ಲ ಏನ್ರಿ? ಪ್ರೀ ಡಿಫೈನ್ಡ್ ಫಂಕ್ಷನ್. ಸೊ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಅಂದ್ರೆ ನಾವು ಅದಕ್ಕೆ ಮತ್ತೆ ಸಪರೇಟ್ ಆಗಿ ಪ್ರೋಗ್ರಾಮ್ ಬರೀ ಅವಶ್ಯಕತೆ ಬೀಳಲ್ಲ. It is not required to write a program for printf statement. It is not required to write a program for scanf statement, or it not required to write a program for strcmp functions because they already predefined functions. Already they have coded. Just we are using the predefined function by using what? By using the header files, by using the preprocessor directive. Okay, by using the header files or by using the preprocessor directive.
we can use that code. You can use the predefined functions. So that is the advantage of what? That is the advantage of preprocessor directive. So if you not written any preprocessor header files, or if you are not using any predefined function, example, if you are not defined the predefined function printf statement, then you have to write a code for the printf statement. So you can save the time for writing the code. Instead of writing the code, you can use directly printf statement by using a header file, or by using the library function, or by including the preprocessor directive before starting the main function. Okay, that is the advantage of what? That is the advantage of preprocessor directive. So it operates under the control of preprocessor directive, which begin with the symbol hash. So three types: macro substitution directives, file inclusion directives, and last one is a compiler control directives. So first one, macro substitution directive. So macro substitution directive, so the name itself saying you are substituting some values in your main program. Means what? It replaces every occurrences of identifiers by a predefined string. ಸೊ ಎವ್ರಿ ಏನ್ರಿ ಇಲ್ಲಿ ಏನ್ ರಿಪ್ಲೇಸ್ ಮಾಡ್ತಾವ್ರಿ ನಾವು ಪ್ರತಿಯೊಂದು ಐಡೆಂಟಿಫೈಯರ್ ನ ರಿಪ್ಲೇಸ್ ಮಾಡ್ಕೊಂತ ಹೋಗ್ತಾ ಇದಾವೆ ಪ್ರೀ ಡಿಫೈನ್ಡ್ ಸ್ಟ್ರಿಂಗ್ ಅಲ್ಲಿ. ಸೊ ಬೆಸ್ಟ್ ಎಕ್ಸಾಂಪಲ್, you write one preprocessor directive syntax for writing macro substitution: hash define identifier string. So let us take one example: hash define. So identifier you write as a pi, and string you write as a 3.145. So means it replaces every occurrences of identifiers. Means it replaces pi in every occurrences of identifiers. So which one is identifier? Pi is identifier. It will replace pi with predefined string. Which one is your predefined string? 3.145. So wherever, so in you, while writing a program, if you are writing a mathematical program, so example, if you are finding the value of the square root, or if you are writing finding the value of pi, then wherever pi will exist, so in place of pi it will substitute. Okay, it will substitute the value. That is, so that's why it is called what? Macro substitution directive. Okay, that's why it is called what? Macro substitution directive. Means you are substituting the identifiers with the predefined string. So which one is here predefined string? 3.145. 3.145 is a predefined string. And which one is your identifier? Pi is a identifier. Okay, in every program you are replacing the pi with the 3.145. Okay, this is what simple macro substitution directive. So let us take another example, how to replace identifier: hash define f of x, x into x. So wherever f of x exists in your program, in place of f of x you are substituting what? X into x. Okay, next another one program you take: hash include stdio.h, hash define weight clr SCR. So you already know, okay, you already know in our program to clear the content in the output screen, we are using what? We are using the CLR SCR keyword. Okay, clear screen keyword. So let us take one example. So this example only related to this program only. Okay, it is not applicable for all program, it applicable only for this program. So means wherever, okay, wherever wherever CLR SCR will weight will exist, you replace it with what? You replace it with the CLR SCR. Right, one program hash include stdio.h, hash define weight CLR SCR. Okay, so you write int main weight. So weight indicate what? CLR SCR printf hello return 0. File inclusion. So file inclusion, it is not required to explain again, already you know.
So file inclusion, so it is what? It is a preprocessor to how to include the files, how to include the different files. So once you include the different files, so what is the advantage of including the different files in the preprocessor directive? So you can use the lot of predefined functions, of that preprocessor directive in your main program. That is the advantage. That is the advantage of what? That is the advantage of including preprocessor directive. So file inclusion directive, external file containing function or macro definition can be included using hash include directive. You write on syntax hash include, okay. So less than symbol and greater than symbol. Within that less than and greater than symbol, you write a file name, or hash include without the less than symbol and greater than symbol. Also, you can write include the directive hash include file name. So these are some example I have written: stdio.h, conio.h, string.h, mat.h. Hash include stdio.h. Let us take one example. Hash include stdio.h main. So printf hello. So how we use this printf statement? So printf statement ನಾವು ಯಾವ ರೀತಿ ಯೂಸ್ ಮಾಡಿದ್ವಿ, ಎದಕ್ಕೆ ಯೂಸ್ ಮಾಡಿದ್ವಿ? ಬಿಕಾಸ್ ಇಲ್ಲಿ ನಾನು stdio.h ಅನ್ನೋ ಫೈಲ್ ನ ಹೆಡರ್ ಫೈಲ್ ನ ಬರ್ದಿದ್ದಾನೆ. ಸೊ ಅದನ್ನ ಬರ್ದದಕ್ಕೆ ನಾನು ಈ printf ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡಂಗಾಯ್ತು. ಯಾಕಂದ್ರೆ ಈ printf ಸ್ಟೇಟ್ಮೆಂಟ್ ಇಟ್ ಇಸ್ ಅ ಪ್ರೀ ಡಿಫೈನ್ಡ್ ಫಂಕ್ಷನ್. ಓಕೆ, this is a predefined function comes under stdio.h header file. Okay, last one is what? Last one is your compiler control directive. So C process voice cut ಕೇಳ್ಸಕತ್ತೈತೆ ಸರ್. ಆಯ್ತ್ರಿ, ಮುಗ್ದ ಹೋದ್ ಬಿಡ್ರಿ ಲಾಸ್ಟ್ ಕಾನ್ಸೆಪ್ಟ್. So compiler control directive. So here C processor offers a feature known as conditional compilation. So conditional compilation, which can be used to switch on or off of a particular line or group of lines in a program. So let us take some example. Hash if, so condition check ಮಾಡದ್ರಿ ಇಲ್ಲಿ. So this compiler control directive ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ, okay, why we are using this compiler control directive? Because for checking the condition. So condition check ಮಾಡಕ್ಕೆ we are checking the condition. So it means it is a true or false, or it is a switch on or off, or particular line or group of lines in a program. Okay, hash example, hash if, hash else, hash and if, etc. Let us take one example, then you can understand. Hash define line 1 main. So means here we are checking it is a on or off. Means what? Here we are checking it is a true or false. Hash define line 1 main program. So hash if df line is true, then print what? Print this is a line number 1. Else print this is a line number 2. And if so, but here already we predefined. Okay, already we predefined line 1. So means the output, what do you expect the output? This is line number 1. This is the line number 1. Okay, so the unconditional directive, some others unconditional directives: hash define, hash line, undefined, hash include, hash error, hash pragma. The conditional directives are hash if, hash else, hash elif, hash if df, hash if ndf, hash ndf.